ಎಲ್ಲ ಶರಣ ಬಂಧುಗಳಿಗೂ ಶರಣು ಶರಣಾರ್ಥಿಗಳು. ತಮ್ಮೆಲ್ಲರಿಗೂ ಕೂಡ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಶಿವಯೋಗಿ ಸಿದ್ದರಾಮೇಶ್ವರರು ಬರೆದಿರುವಂತಹ ಅರ್ಥಪೂರ್ಣವಾಗಿರುವಂತಹ ವಚನಗಳು ಮತ್ತು ವಚನಗಳ ಭಾವಾರ್ಥ ಮತ್ತೆ ವಚನಗಳ ಬಗ್ಗೆ ನಮ್ಮ ಶರಣರು ಹೇಳಿರುವಂತಹ ಒಂದು ಅನಿಸಿಕೆ ಅಭಿಪ್ರಾಯಗಳು ಎಷ್ಟು ಅದ್ಭುತವಾದ ಮಾತುಗಳ ಮುಖಾಂತರ ಹೇಳಿದ್ದಾರೆ ಎಂಬುದನ್ನ ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಸ್ನೇಹಿತರೆ. ಈ ವಚನಗಳ ಮಹತ್ವ ಎಂತಹದ್ದು ಅಂದರೆ, ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ತುಂಬ ವಿಶೇಷ ಸ್ಥಾನ ವಚನ ಸಾಹಿತ್ಯಕ್ಕಿದೆ. ವಚನ ಗದ್ಯ ಪದ್ಯಗಳನ್ನೊಳಗೊಂಡ ವಿಶಿಷ್ಟ ಸಾಹಿತ್ಯ. ವಚನಗಳಲ್ಲಿ ಧರ್ಮ, ನೀತಿ, ತತ್ವ, ಆಧ್ಯಾತ್ಮ, ಸಮಾಜ, ವಿಜ್ಞಾನ, ಮನೋವಿಜ್ಞಾನ, ರಾಜಕೀಯ ಹೀಗೆ ಪರಿಶುದ್ಧ ಜೀವನಕ್ಕೆ ಬೇಕಾದ ಎಲ್ಲ ಸಂಗತಿಗಳು ಕೂಡ ವಚನ ಸಾಹಿತ್ಯದಲ್ಲಿ ಅಡಕವಾಗಿವೆ. ವಚನಗಳಲ್ಲಿ ಏನಿದೆ ಅನ್ನೋದಕ್ಕಿಂತ ಏನಿಲ್ಲ ಅಂದರೆ ಹೆಚ್ಚು ಅರ್ಥಪೂರ್ಣ ಎನಿಸಬಹುದೇನೋ. ವೇದ, ಉಪನಿಷತ್ತು, ಭಗವದ್ಗೀತೆ ಮತ್ತಿತರ ಧಾರ್ಮಿಕ ಗ್ರಂಥಗಳಲ್ಲಿರುವ ತತ್ವಗಳಿಗಿಂತ ಹೆಚ್ಚಿನ ವಿಚಾರಗಳು ಇಲ್ಲಿ ಅಡಕವಾಗಿವೆ ಎಂದರೆ ಅತಿಶಯೋಕ್ತಿ ಏನಲ್ಲ. 12ನೇ ಶತಮಾನದ ಶರಣರೇ ವಚನಗಳ ಹಿರಿಮೆ ಗರಿಮೆಯನ್ನು ಕುರಿತು ಆಡಿರುವ ಮಾತುಗಳು ವಾಸ್ತವತೆಗೆ ಹಿಡಿದ ಕನ್ನಡಿಯಾಗಿವೆ. ಕ್ರಾಂತಿ ಮಾಡಿದವರಲ್ಲ, ಅವರ ನಡೆ ನುಡಿ ಹೊಂದಾಣಿಕೆಯ ಮೂಲಕವೇ ಕ್ರಾಂತಿ ಮಾಡಿದವರು. ಅದಕ್ಕಾಗಿ ಬಳಸಿದ ವಚನಗಳು ಸಾಹಿತ್ಯ ಕೂಡ ವಿಶೇಷ ಮುನ್ನಡೆಗೊಳಿಸಿಕೊಂಡಿವೆ. ಕ್ರಾಂತಿಯ ಬೀಜಗಳೇ ವಚನಗಳು. ವಿಶ್ವ ಸಾಹಿತ್ಯದಲ್ಲಿ ಎಷ್ಟೇ ಅದ್ಭುತ ಧಾರ್ಮಿಕ ಸಾಮಾಜಿಕ ಪರಿವರ್ತನೆಯ ಸಾಹಿತ್ಯ ಮೂಡಿಬಂದರೂ ಕೂಡ ವಚನ ಸಾಹಿತ್ಯವನ್ನು ಕಡೆಗಣಿಸಲು ಸಾಧ್ಯವಿಲ್ಲ. ಕಾರಣ ಅವು ಎಲ್ಲ ಕಾಲಕ್ಕೂ ಎಲ್ಲ ಜನರಿಗೂ ಸಲ್ಲುವಂತಹ ಹೃದಯದಿಂದ ಮೂಡಿ ಬಂದಿರುವಂತಹ ಅಮೃತ ಬಿಂದುಗಳು. ಈ ನೆಲೆಯಲ್ಲಿಯೇ ವಚನಗಳ ಹೆಗ್ಗಳಿಕೆ ಕುರಿತು ಸಿದ್ದರಾಮೇಶ್ವರರು ಅವರ ಒಂದು ವಚನದಲ್ಲಿ ಈ ರೀತಿ ಹೇಳ್ತಾರೆ: ಎಮ್ಮ ವಚನವೊಂದು ಪಾರಾಯಣಕ್ಕೆ ವ್ಯಾಸನದೊಂದು ಪುರಾಣ ಸಮ ಬಾರದಯ್ಯ. ಎಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರಯಾಗ ಸಮ ಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿ 1,00,000 ಜಪ ಸಮ ಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದರೆ ಈ ವಚನದಲ್ಲಿ ಏನು ಹೇಳ್ತಾರೆ ಅಂದರೆ, ಸಿದ್ದರಾಮೇಶ್ವರರ ಈ ಮಾತುಗಳಲ್ಲಿ ಅತಿಶಯೋಕ್ತಿ ಇದೆ ಎನಿಸುವುದಿಲ್ಲ. ವ್ಯಾಸನ 18 ಪುರಾಣಗಳ ಹಿರಿಮೆ ಕುರಿತು ಹೇಳುವುದುಂಟು. ಆದರೆ ಶರಣರ ಒಂದು ವಚನಕ್ಕೆ ವ್ಯಸನ ಪುರಾಣ ಸಮನಾಗುವುದಿಲ್ಲ. ಆ ಪುರಾಣಕ್ಕಿಂತ ಶ್ರೇಷ್ಠವಾದದ್ದು ಒಂದೇ ಒಂದು ವಚನ. ಯಜ್ಞ ಯಾಗಗಳ ಮಹತ್ವವನ್ನು ಈಗಲೂ ಹೇಳುತ್ತಾ ಆಚರಿಸುತ್ತಾ ಬರುತ್ತಿರುವುದನ್ನು ನಾವು ನಿತ್ಯವೂ ಕಾಣುತ್ತೇವೆ. ಆದರೆ ಶರಣರ ವಚನದ 108 ಅಧ್ಯಯನಕ್ಕೆ ಶತರುದ್ರಯಾಗ ಸಮ ಬರುವುದಿಲ್ಲ. ಗಾಯತ್ರಿ ಮಂತ್ರ ಪಠಣದ ಬಗ್ಗೆ ಹಲವರಿಗೆ ವಿಶೇಷ ಗೌರವ, ನಂಬಿಕೆ. ಗಾಯತ್ರಿ ಜಪ ಮಾಡುವವರು ಶ್ರೇಷ್ಠರು ಎನ್ನುವ ಭಾವನೆ ಕೂಡ ಇದೆ. ಆದರೆ ಶರಣರ ವಚನದ 1000 ಪಾರಾಯಣಕ್ಕೆ 1,00,000 ಗಾಯತ್ರಿ ಜಪ ಮಾಡಿದರೂ ಸಮ ಬರುವುದಿಲ್ಲ. ಹೀಗೆ ಹೇಳುವ ಮೂಲಕ ಜನರ ಅರಿವಿನ ಕಣ್ಣು ತೆರೆಸುವ ಕಾರ್ಯವನ್ನ ಸಿದ್ದರಾಮೇಶ್ವರರು ಮಾಡಿದ್ದಾರೆ. ವಚನ ಸಾಹಿತ್ಯ ನಿಜಕ್ಕೂ ಬೆಲೆ ಕಟ್ಟಲಾಗದ ಅಮೂಲ್ಯ ಆಸ್ತಿ. ನಮ್ಮಲ್ಲಿ ಪುರುಷ ಮುಟ್ಟಿದೆ ಲೋಹದಂತೆ ಎನ್ನುವ ರೂಪಕವನ್ನು ಆಗಾಗ ಕೊಡುವರು. ಆದರೆ ಶರಣರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವ್ರದ್ದು ಪುರುಷ ಮುಟ್ಟಿದ ಲೋಹದಂತೆ ಅಲ್ಲ, ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ. ಪರುಷಮಣಿ ಒಂದು ಕಾಲ್ಪನಿಕ ಹರಳು. ಅದು ಯಾವ ಲೋಹವನ್ನು ಮುಟ್ಟಿದರೂ ಆ ಲೋಹ ಚಿನ್ನವಾಗಿ ಮಾರ್ಪಡುವುದು ಎನ್ನುವ ನಂಬಿಕೆ ಇದೆ. ಆಶ್ಚರ್ಯದ ಸಂಗತಿ ಎಂದರೆ, ಪರುಷ ಮುಟ್ಟಿದ ಲೋಹ ಚಿನ್ನವಾದರೂ ಆ ಚಿನ್ನ ಮತ್ತೊಂದು ಲೋಹವನ್ನು ಮುಟ್ಟಿದಾಗ ಅದು ಚಿನ್ನವಾಗುವುದಿಲ್ಲ. ನಮ್ಮ ಶರಣರ ಪರಿ ಹಾಗಲ್ಲ. ಅವ್ರದ್ದು ಜ್ಯೋತಿ ಮುಟ್ಟಿದ ಜ್ಯೋತಿಯಂತೆ. ಒಂದು ಜ್ಯೋತಿಯಿಂದ ಮುಟ್ಟಿಸಿಕೊಂಡು ಮತ್ತೊಂದು ಜ್ಯೋತಿಗೆ ಬೆಳಕು ಕೊಡುವುದಲ್ಲದೆ, ತಾನು ಬೇರೊಂದು ಜ್ಯೋತಿಯನ್ನು ಮುಟ್ಟಿದರೆ ಅದು ಕೂಡ ಬೆಳಕು ಕೊಡುವುದು. ಆ ಜ್ಯೋತಿ ಮತ್ತೊಂದು ಜ್ಯೋತಿಯನ್ನು ಮುಟ್ಟಿದರೆ ಮುಟ್ಟಿಸಿಕೊಂಡಿದ್ದು ಜ್ಯೋತಿಯಾಗಿಯೇ ಬೆಳಗುವುದು. ಅಲ್ಲಿ ಯಾವ ಜ್ಯೋತಿಯೂ ಕನಿಷ್ಠವಲ್ಲ, ಶ್ರೇಷ್ಠವಲ್ಲ. ಎಲ್ಲ ಜ್ಯೋತಿಗಳಿಗೆ ಸಮಾನ ಗೌರವವಿದೆ. ಪರುಷಮಣಿ ಆಗಲ್ಲ. ಪರುಷಮಣಿಯ ಸ್ಪರ್ಶದಿಂದ ಚಿನ್ನವಾದ ಲೋಹ ತಾನು ಮತ್ತೊಂದು ಲೋಹವನ್ನು ಮುಟ್ಟಿದರೆ ಅದು ಚಿನ್ನವಾಗಿ ಮಾಡಲು ಸಾಧ್ಯವಿಲ್ಲ. ಈ ದೆಸೆಯಲ್ಲಿ ಇತರ ಲೋಹ ಚಿನ್ನಗಳಿಗಿಂತ ಪ್ರತ್ಯೇಕತೆ ಕಾಯ್ದುಕೊಳ್ಳುವ ಪರುಷಮಣಿ ತಾನೇ ಶ್ರೇಷ್ಠವೆಂದು ಬೀಗುವುದು. 12ನೇ ಶತಮಾನದಲ್ಲಿ ಬಸವಾದಿ ಶರಣರ ಸಂಪರ್ಕಕ್ಕೆ ಬಂದವರೆಲ್ಲರೂ ಕೂಡ ಶರಣರೇ ಆದರು. ತಳವರ್ಗದಿಂದ ಬಂದ ಕಾಯಕ ಜೀವಿಗಳು ಸಹ ಬಸವಣ್ಣ, ಅಲ್ಲಮ್ಮ, ಅಕ್ಕ,
ಮಹಾದೇವಿ ಚನ್ನಬಸವಣ್ಣನವರಂತೆ ಅನುಭವಿಗಳಾದರು. ಜಗತ್ತಿನ ಯಾವ ಧಾರ್ಮಿಕ ಪರಂಪರೆಯಲ್ಲೂ ಇಂತಹ ಪರಿವರ್ತನೆ ಕಾಣಲು ಸಾಧ್ಯವಿಲ್ಲ. ಬಸವಣ್ಣನವರಷ್ಟೇ ವಿಶೇಷ ಮುನ್ನಡೆ ಅಲ್ಲ, ಚಪ್ಪಲಿ ಒಲೆಯುವ ಧೂಳೆಯವನವರಿಗೂ ಮತ್ತು ಚನ್ನಬಸವಣ್ಣನವರಿಗಷ್ಟೇ ಗೌರವ ಅಕ್ಕ ಮಹಾದೇವಿಯವರಿಗೂ ಕೂಡ ಇತ್ತು. ಶಿವಯೋಗಿ ಸಿದ್ದರಾಮೇಶ್ವರರಿಗಿದ್ದ ಒಂದು ಸ್ಥಾನ ಒಬ್ಬ ಸೂಳೆ ಸಂಕವನಿಗೂ ಇತ್ತು. ಹೀಗಾಗಿ ಶರಣರ ವ್ಯಕ್ತಿತ್ವವನ್ನು ಇತರರ ಯಾವ ಸಂತರಿಗೂ ಹೋಲಿಸಲು ಸಾಧ್ಯವಿಲ್ಲ. ಹಾಗಾಗಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಎಂದು ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ವಚನಗಳು ನೋಡಿದರೆ ಅವು ಹಾಲಿನ ತೊರೆ ಇದ್ದಂತೆ. ಅದಕ್ಕೆ ಬೆಲ್ಲ, ಕೇಸರಿ ಸೇರಿಸಿದಾಗ ಹಾಲಿಗೆ ಇನ್ನೂ ವಿಶೇಷ ರುಚಿ ಬರುವುದು. ಸಕ್ಕರೆಯನ್ನು ಅದರಲ್ಲಿ ಕರಗಿಸಿದರೆ ಹಾಲಿನ ರುಚಿ ಅವರ್ಣನೀಯ. ಹೀಗಾಗಿರುವಾಗ ಬೇರೆ ಬಾವಿ ತೋಡಿ ಉಪ್ಪು ನೀರನ್ನು ಕುಡಿಯುವ ಹೀನಗತಿ ಯಾರಿಗೂ ಬರಬಾರದು ಎನ್ನುವರು ನಮ್ಮ ವಚನಕಾರರು. ಅಂದರೆ ವಚನ ಸಾಹಿತ್ಯ ಎನ್ನುವ ಅಮೃತವೇ ನಮ್ಮ ಮುಂದೆ ಇರುವಾಗ ಮತ್ತೊಂದು ಬಾವಿ ತೋಡಿ ಉಪ್ಪು ನೀರನ್ನು ಕುಡಿಯುವುದು ಎಂದರೆ ಬೇರೆ ಸಾಹಿತ್ಯದ ಹಿಂದೆ ಸುಳಿಯುವುದು ಇದೇ ಬೇಕೇ ಎನ್ನುವ ಪ್ರಶ್ನೆ ನಮ್ಮ ಶರಣರು ಮಾಡ್ತಾರೆ. ವಚನ ಸಾಹಿತ್ಯದಲ್ಲೇ ಎಲ್ಲ ತತ್ವ, ಸತ್ವ, ವಿಚಾರ, ಆಚಾರ, ಆಧ್ಯಾತ್ಮ, ಲೌಕಿಕ, ಪಾರಮಾರ್ಥಿಕ ವಿಚಾರಗಳು ಅಡಗಿರುವಾಗ ಬೇರೆಡೆ ಹುಡುಕಿಕೊಂಡು ಹೋಗುವ ಪರಿಸ್ಥಿತಿ ತಂದುಕೊಳ್ಳಬೇಡಿ ಎನ್ನುವ ಎಚ್ಚರಿಕೆಯನ್ನು ನಮ್ಮ ಬಹುತೇಕ ಶರಣರು ನೀಡಿದ್ದಾರೆ. ಸಿದ್ದರಾಮೇಶ್ವರರು ಸ್ಮೃತಿಗಳು ಸಮುದ್ರದ ಪಾಲಾಗಲಿ, ಶ್ರುತಿಗಳು ವೈಕುಂಠವ ಸೇರಲಿ, ಪುರಾಣಗಳು ಅಗ್ನಿಯ ಸೇರಲಿ, ಆಗಮಗಳು ವಾಯುವ ಹೊಂದಲಿ ಎನ್ನುವ ಮೂಲಕ ಸ್ಮೃತಿ, ಶ್ರುತಿ, ಪುರಾಣ, ಆಗಮಗಳಿಗಿಂತ ಹೆಚ್ಚಿನ ಸ್ಥಾನ ಶರಣರ ವಚನಗಳಿಗಿದ್ದವು. ಅವು ಹೃದಯದಲ್ಲಿ ಅಡಗಿಕೊಳ್ಳಲಿ ಎನ್ನುವ ಆಶಯವನ್ನ ನಮ್ಮ ಶರಣರು ವ್ಯಕ್ತಪಡಿಸ್ತಾರೆ. ಸಿದ್ದರಾಮೇಶ್ವರರ ತಮ್ಮ ವಚನದಲ್ಲಿ ಹೇಳ್ತಾರೆ, ಗಂಧ ವೃಕ್ಷವ ಕಡಿದಲ್ಲಿ ನೊಂದೆನೆಂದು ಸುಗಂಧವ ಬಿಟ್ಟೀತೆ ಅಯ್ಯ, ಚಂದನದ ಸುವರ್ಣವ ತಂದು ಕಾಸಿ ಬಡಿದೊಡೆ ನೊಂದನೆಂದು ಕಳಂಕ ಹಿಡಿದಿತ್ತೆ ಅಯ್ಯ, ಸಂದು ಸಂದನ್ನು ಕಡಿದು ಕಬ್ಬನು ಯಂತ್ರದಲ್ಲಿಟ್ಟು ತಿರುಗಿಸಿ ಕಾಸಿದೆಡೆ ನೊಂದೆನೆಂದು ಸಿಹಿಯಾಗುವುದ ಬಿಟ್ಟೀತೆ ಅಯ್ಯ, ತಂದು ತಂದು ಭವ ಕಟ್ಟಿ ಬಿಟ್ಟೆಡೆ ನೀ ಮರಿವು ಬಿಟ್ಟೆನೆ ಅಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದ್ರೆ ಗಂಧದ ವೃಕ್ಷವ ಕಡಿದಲ್ಲಿ ನೊಂದೆನೆಂದು ಸುಗಂಧವ ಬಿಟ್ಟೀತೆ ಅಯ್ಯ ಅಂದ್ರೆ ಶ್ರೀಗಂಧದ ವೃಕ್ಷವು ತನ್ನನ್ನು ಕಡಿದು ತಂದರೆಂದು ಅದು ನೊಂದು ಬೆಂದು ಕೋಪಗೊಂಡು ತನ್ನ ಸುಗಂಧವನ್ನ ಬಿಟ್ಟು ಬಿಡಲಾರದು. ಅದರಂತೆಯೇ ಈ ದೇಹದೊಳಗಿನ ಮನಸ್ಸು ಲೋಕದ ಜನರ ಕುಹುಕದ ನುಡಿಗಳಿಂದ ನೊಂದರೂ ನೃತಿಗೆಡದೆ ತನ್ನ ಸತ್ವವಾದ ಸಾತ್ವಿಕತೆಯ ಪರಿಮಳವನ್ನ ಪಸರಿಸಬೇಕು. ಮತ್ತೆ ಚಂದದ ಸುವರ್ಣವ ತಂದು ಕಾಸಿ ಬಡಿದೆಡೆ ನೊಂದೆನೆಂದು ಕಳಂಕ ಹಿಡಿದಿತ್ತೆ ಅಯ್ಯ ಅಂದ್ರೆ ಮಿರಮಿರನೆ ಮಿಂಚುವ ಬಂಗಾರದ ಗಟ್ಟಿಯ ತಂದು ಕಾಸಿ ಬಡಿದು ಕುಲುಮೆಯಲ್ಲಿಟ್ಟರೆ ಅದು ಹೇಗೆ ಬೇಸರಗೊಂಡು ತಾನು ಕಪ್ಪಾಗಿ ಬೆಲೆ ಕಳೆದುಕೊಳ್ಳಲಾರದು. ಅದರಂತೆಯೇ ಚಂದದ ಬದುಕಿಗೆ ಕಿಡಿ ನುಡಿಗಳನ್ನು ಹಾಕುವವರು ಇರುತ್ತಾರೆ. ಅವರ ನುಡಿಗಳಿಗೆ ಧೃತಿಗೆಟ್ಟು ನೊಂದು ಕೊಳ್ಳದೆ ನಮ್ಮ ಜೀವನವನ್ನು ಚಿನ್ನದಂತೆ ಹೊಳೆಯುವ ವ್ಯಕ್ತಿತ್ವವನ್ನಾಗಿ ರೂಪಿಸಿಕೊಳ್ಳಬೇಕು. ಸಂದು ಸಂದನು ಕಡಿದು ಕಬ್ಬು ಯಂತ್ರದಲ್ಲಿಟ್ಟು ತಿರುಗಿಹಿ ಕಾಸಿದೆಡೆ ನೊಂದೆನೆಂದು ಸಿಹಿಯಾಗುವುದ ಬಿಟ್ಟೀತೆ ಅಯ್ಯ ಅಂದ್ರೆ ತುಂಡು ತುಂಡಾಗಿ ಕಡಿದ ಕಬ್ಬನ್ನ ಗಾಣದಲ್ಲಿಟ್ಟು ತಿರುಗಿಸಿ ಕುದಿಸಿದರೆ ಅದು ಬೆಂದು ಬಳಲಿ ನೊಂದೆನೆಂದು ಕಹಿಯಾಗಲಾರದೆ ಸಿಹಿ ಬೆಲ್ಲವೇ ತಾನಾಗುವುದು. ಅದರಂತೆಯೇ ಬದುಕಿನ ಎಲ್ಲ ದಾರಿಗಳು ಮುಚ್ಚಿ ಹೋಗಿವೆ ಎನ್ನುವಾಗಲೂ ಸದೃಢವಾದ ಮನಸ್ಸಿನಿಂದ ಪುಟಿದೆದ್ದು ಉತ್ಸಾಹಭರಿತವಾಗಿ ಮುನ್ನುಗ್ಗು. ನಿನ್ನ ನೋವುಗಳೇ ನಲಿವುಗಳಾಗುವಂತೆ, ನಿಂದಕರೇ ವಂದಿಸುವಂತೆ ಬದುಕು. ತಂದು ಭವ ಕಟ್ಟಿ ಬಿಟ್ಟೆಡೆ ನಿಮ್ಮರಿವು ಬಿಟ್ಟೇನೆ ಅಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂದ್ರೆ ಇನ್ನು ನನ್ನನ್ನು ತಂದು ತಂದು ಈ ಭವದಲ್ಲಿ ಹುಟ್ಟಿಸಿ ಲೋಕದ ಜನರಿಂದ ಒಂದೊಂದ ನುಡಿಸಿ ತೊಳಲಿಸಿ ಬಳಲಿಸಿ ನೋವಿಸಿದರೂ ನಾನು ಧೃತಿಗೆಡಲಾರದೆ, ನೊಂದು ಕೂಡಲಾರದೆ, ಅರಿವಿಗೆಟ್ಟು ಓಡಿ ಹೋಗಲಾರೆ. ಎಂದಿಗೂ ನಿಮ್ಮರಿವನ್ನ ಬಿಡಲಾರೆ, ನಿಮ್ಮ ನಾಮಸ್ಮರಣೆಯನ್ನು ಮರೆಯಲಾರೆ. ಕಾಯಕವೇ ಪೂಜೆಯಾಗಿ, ಅರಿವೇ ಗುರುವಾಗಿ, ಅಂತಃಕರಣದ ಆತ್ಮ ಪ್ರಜ್ಞೆಯೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೀವೆಂದು ಅರಿತು ಜಂಗಮ ಇಡೀ ಸೃಷ್ಟಿ ಸಮಷ್ಟಿಯ ಸೇವೆಯಲ್ಲಿಯೇ ನಿಮ್ಮನ್ನು ಕಾಣುವೆ ಎನ್ನುತ್ತಾರೆ ನಮ್ಮ ಶಿವಯೋಗಿ ಸಿದ್ದರಾಮೇಶ್ವರರು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಬ್ಬ ಒಳ್ಳೆಯ ವಚನಕಾರ ಮತ್ತೆ ಆ ವಚನಗಳ ಜೊತೆ ನಾನು ನಿಮ್ಮೊಂದಿಗೆ ಬರುವೆ. ಪೂರ್ತಿ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.